ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಯೂಸ್ ಚಾನಲ್. ತುಂಬ ದಿನದ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹೊರಟಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹಟ್ಟಿಮನೆ ಅಂತ ಗ್ರಾಮದಲ್ಲಿರುವಂಥ ಒಂದು ಹಳ್ಳಿಯಲ್ಲಿರುವಂತಹ ರಾಜೇಶ್ವರ ಅನ್ನೋ ದೇವಸ್ಥಾನ. ತುಂಬ ಕಾರಣಿಕವಾದಂಥ ದೇವಸ್ಥಾನ ಇದು. ಇಲ್ಲಿ 3ನೇ ವರ್ಷದ ವರ್ಧಂತೋತ್ಸವ ನಡೀತಾ ಇದೆ ಹಾಗೂ ಕಾರ್ತಿಕ್ ಮಾಸದ ದೀಪೋತ್ಸವ ನಡೀತಾ ಇದೆ. ಈ ದೇವಸ್ಥಾನ ಮೊದಲು ಮಣ್ಣಿಂದ ಕಟ್ಟಲ್ಪಟ್ಟಿತ್ತು. ಊರವರ ಸಹಾಯ ಹಸ್ತದಿಂದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ಈಶ್ವರಲಿಂಗ, ಉದ್ಭವ ಮೂರ್ತಿ, ತುಂಬ ಕಾರಣಿಕ ಹಾಗೂ ಪವರ್ಫುಲ್ ಆದಂಥ ದೇವರಿದು. ಇಲ್ಲಿ ಕಾಣ್ತಿದ್ದಾನಲ್ಲ ನಮ್ಮ ಮುದ್ದು ಮುಖದ ಬಸವಣ್ಣ, ಎಷ್ಟು ಚಂದ ಅಲಂಕಾರಗೊಂಡಿದ್ದಾನೆ ನೋಡಿ. ಮುದ್ದಾಗಿ ಕಾಣ್ತಿದ್ದಾನಲ್ವಾ. ವರ್ಧಂತಿ ಇರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದನೇ ಪೂಜೆ ಹೋಮ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ ಕಲಶ ಪೂಜೆ ಮಾಡಿಯಾಗಿದೆ. ಹೊರಗಡೆ ಹೋಮ ನಡೀತಾ ಇದೆ. ನೋಡಿ, ಇಲ್ಲಿ ಹೋಮ ಎಲ್ಲ ನಡೀತಾ ಇದೆ. ಪೂರ್ಣಾಹುತಿಗೆ ಗುರುಗಳು ಬರಲಿ ಅಂತ ಕಾಯ್ತಾ ಇದ್ದಾರೆ. ಗುರುಗಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇದು ಲಿಂಗಾಯತ ಸಮುದಾಯದವರ ದೇವಸ್ಥಾನ. ಅವರದ್ದೇ ಪೂಜೆ ಇರುತ್ತೆ ಇಲ್ಲಿ ಯಾವಾಗಲೂ. ದೇವಸ್ಥಾನ ಇಡೀ ಊರಿಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲೇನೋ ಹಗ್ಗ ಎಲ್ಲ ಕಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಚಂದ ರಂಗೋಲಿ ಹಾಕಿದಾರಲ್ಲ. ನೋಡಿ, ಗುರುಗಳು ಬರ್ತಾ ಇದ್ದಾರೆ. ಇವರು ಮಳಲಿ ಮಠದ ಗುರುಗಳು. ಅವರನ್ನು ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊತಾ ಇದ್ದಾರೆ. ಈ ದೇವಸ್ಥಾನದ ಎದುರುಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ಅದು ಶರಾವತಿ ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿದೆ ದೇವಸ್ಥಾನ, ವಿಶಾಲವಾದ ಪ್ರದೇಶದಲ್ಲಿದೆ. ನೋಡಿ, ಗುರುಗಳು ಇಲ್ಲಿ ಸುತ್ತಲೂ ಇರುವಂತಹ ದೇವರಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಾಗ, ಯಕ್ಷಿ, ಚೌಡಮ್ಮ ದೇವರುಗಳಿದ್ದಾರೆ. ನೋಡಿ, ಈಗ ಅಲ್ಲಿ ಎದುರುಗಡೆ ಬಿಲ್ಪತ್ರೆ ಗಿಡ ಇದೆ, ಅದಕ್ಕೆ ಮಂತ್ರಾಕ್ಷತೆ ಹಾಕಲು ಹೋಗ್ತಾ ಇದ್ದಾರೆ. ನೋಡಿ, ಎದುರುಗಡೆ ಕಾಣ್ತಾ ಇದೆ ಶರಾವತಿ ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸಲ ನೀವೆಲ್ಲ ವಿಸಿಟ್ ಮಾಡಿ. ಸುತ್ತಲೂ ಕಾಡು, ಎದುರುಗಡೆ ನೀರು, ವಿಶಾಲವಾದ ಜಾಗ, ಬೆಳಕು, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಪೂರ್ಣಾಹುತಿಗೆ ಕಾಯಿನ ಎಲ್ಲರ ಕೈಯಿಂದ ಪೂರ್ಣಾಹುತಿ ನಡೀತಾ ಇದೆ. ಗುರುಗಳ ಮುಖಾಂತರ ಪೂರ್ಣಾಹುತಿ ನಡೆಸಲಾಗ್ತಿದೆ. ಸಾಕ್ಷಿಯಾಗಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಸಾಕ್ಷಿಯಾಗಿ ಸರ್ವಂ ವೈ ಪೂರ್ಣಾವತಿ ಸರ್ವಮೇವ ಭವತಿ ಯಥಾಯಂ ವೈ ಪೂರ್ಣಾವತಿ ಅಸ್ಯಮೇವ ಪ್ರತಿಷ್ಠತೆ. ಸಾಂಬ ಜೈ ನಮಃ ಪಾರ್ವತಿ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಜೀರ್ಣೋದ್ಧಾರ ಮಾಡಿದ್ದಾರೆ. ಶ್ರೀ ಗುರು ಸಂಗಮೇಶ್ವರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀ ಗುರು ನಾಗಾರ್ಜುನ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಪೂಜೆ ಮಾಡಕ್ಕೆ ಹೋಗ್ಬೇಕಂದ್ರೆ ಗುಹೆ ಒಳಗೆ ಹೋದಾಗ ದೇವಸ್ಥಾನ ಕಟ್ಟಿದ್ದಾರೆ. ಸಾಂಬ ಜೈ ನಮಃ ಪಾರ್ವತಿ ಪತೀಶ್ವರ ಮಹಾದೇವ. ಇಲ್ಲೆಲ್ಲ ಹಣ್ಕಾಯಿ ಎಲ್ಲ ಹೊಡಿತಾ ಇದ್ದಾರೆ. ಗುರುಗಳು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಲಿಂಗ ಪೂಜೆ ಹಾಗೂ ಮಂಗಳಾರತಿಯನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಸುತ್ತಲೂ ಹಸಿರು ವಿಶಾಲವಾದ ಜಾಗ, ಗಾಳಿ. ಈಗ ಸಂಜೆ 7 ಗಂಟೆ ಟೈಮು. ಭಕ್ತಾದಿಗಳೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ವಿಶೇಷ ಕಾರ್ತಿಕ ಮಾಸದ ಪೂಜೆ ನಡೀತಾ ಇದೆ, ದೀಪೋತ್ಸವ ನಡೀತಾ ಇದೆ. ನೋಡಿ, ಎಲ್ಲ ಹಂಟೆಗೆ ದೀಪ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ.
ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವ ಊರವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ತುಂಬ ದೀಪಗಳಿವೆ. ನೋಡಿ, ಇಲ್ಲಿ ಹೊರಗಡೆ ಇರುವಂತಹ ದೇವರುಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದು ನಾಗದೇವರು, ಹಾಗೆ ಇದು ಚೌಡಮ್ಮ ಹಾಗೂ ಯಕ್ಷಿ ದೇವರುಗಳಿಗೂ ಪೂಜೆ ನಡೀತಾ ಇದೆ. ನೋಡಿ, ದೇವಸ್ಥಾನ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ರಾತ್ರಿಲಿ. ನೋಡಿ, ಎದುರುಗಡೆ ಭಕ್ತಾದಿಗಳೆಲ್ಲ ನಿಂತಿದ್ದಾರೆ, ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ನೋಡಿ, ದೇವರಿಗೆ ಮಡ್ಲು ತುಂಬ್ತಾ ಇದ್ದಾರೆ. ಇಲ್ಲಿ ದೇವರಿಗೆ ಪನಿವಾರವನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 5-6 ಬಾಳೆಲೆನ ಹಾಕಿದ್ದಾರೆ. ಎಲ್ಲ ಕಡೆಗೂ ನೈವೇದ್ಯ ಮಾಡ್ತಾರೆ. ಊರಲ್ಲಿ ದೀಪ ಬಂತು ಅಂದರೆ ನಮಗೇನೋ ಒಂಥರ ವಿಶೇಷ ಕಣ್ರಿ, ತುಂಬ ಖುಷಿ. ದೀಪಕ್ಕೆ ಹೋಗೋದು ಬರೋದು ತುಂಬಾ ಖುಷಿಯಾಗುತ್ತೆ. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ನೈವೇದ್ಯ ಎಲ್ಲ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಸೇರಿ ಭಜನೆನ ಹೇಳ್ತಾ ಇದ್ದಾರೆ. ಹಾಗೆ ಶ್ಲೋಕ ಭಜನೆ ಹಾಡು ಎಲ್ಲ ಹೇಳ್ತಾರೆ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನ. ಈಗ ಎಲ್ಲ ಪೂಜೆಗಳು ಮುಗಿದಿದೆ. ಎಲ್ಲರಿಗೂ ಪ್ರಸಾದವನ್ನು ಸಹ ನೀಡಲಾಗಿದೆ. ನೋಡಿ, ಎಷ್ಟು ಚಂದ ಕಾಣ್ತಾ ಇದೆಯಲ್ಲ, ಬಾಳೆ ಮರದಿಂದ ಮಾಡಿರುವಂಥ ದೀಪ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.